ರಾಜ್ಕುಮಾರಿಗೆ. ನಮ್ಮ ಮುಂದಿನ ರೌಂಡ್ ದಂದನ ದನ್ ಫ್ರಮ್ ಯು. ಆನ್ ಯೋರ್ ಮಾರ್ಕ್, ಗೆಟ್ ಸೆಟ್, ಗೋ. ಓಕೆ, ಸೊ ನಿಮಗೆ ಸಿಕ್ಕಿದ್ರೆ ಏನ್ ಬೇಜಾರಿಲ್ಲ ಅಲ್ಲ? ಏನ್ ಬೇಜಾರಿಲ್ಲ. ಸೊ ನೋ ಪ್ರಾಬ್ಲಮ್ ಎಟ್ ಆಲ್. ವೆರಿ ಗುಡ್, ವೆರಿ ಸ್ಪೋರ್ಟಿವ್. ಹಾಗೇನೆ ಇದೇ ಸ್ಪೋರ್ಟಿವ್ನೆಸ್ ಅಲ್ಲಿ ಅಲ್ಲಿ ತನಕ ಹೋಗ್ಬಿಟ್ಟು ಒಂದ್ ವಾಕ್ ತಗೊಂಡು ನಿಮ್ ಚಂಬ ಜೊತೆ ನಿಮ್ ಸ್ಟೈಲ್ ಆದ್ರೆ ಅವ್ರು ತುಂಬಾ ಖುಷಿಯಾಗಿದ್ದಾರೆ. ನಮ್ಮ ಎರಡನೇ ಕಂಟೆಸ್ಟೆಂಟ್ ನ ಕರೆದು ಫಸ್ಟ್ ಕೀನ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಎನಿವೇಸ್, ಥ್ಯಾಂಕ್ ಯು ಸೋ ಮಚ್ ಅಂಡ್ ಕಂಗ್ರಾಚುಲೇಷನ್ಸ್. ಪ್ಲೀಸ್ ಟೇಕ್ ಇಟ್. ಏನಕ್ಕೆ? ಎನಿ ಕಾರಣ? ಈವನ್ ನಂಬರ್, ಅದಕ್ಕೆ. ಈವನ್ ನಂಬರ್? ಈವನ್ ನಂಬರ್ ಮೇಲೆ ಅಷ್ಟು ಕಾನ್ಫಿಡೆನ್ಸ್, ಆಡ್ ನಂಬರ್ ಮೇಲೆ ಇಲ್ಲ. ನನ್ ಪ್ಲೇಸಿಂಗ್ ಸೆಕೆಂಡ್ ಪ್ಲೇಸ್ ಅಲ್ಲ, ಅದಕ್ಕೆ ಆಡ್ ಇಸ್ ಆಡ್ ಅಂತ. ಇವತ್ ಯಾಕೋ ಬಹುಮಾನಗಳ ಸುರಿಮಳೆ ಆಗುತ್ತೆ ಅಂತ ಅನ್ಕೊಂಡೆ, ಆದ್ರೆ ಚಂಬು ಸುರಿ. ವೀಕ್ಷಕರೇ, ನಮ್ಮ ಇವತ್ತಿನ ದಂದನ ದನ್ ರೌಂಡ್ ಅಲ್ಲಿ ಆಡ್ ಈವನ್ ಆಡ್ ಆಗಿದೆ, ರೈಟ್? ಸೊ ಯಾರ್ಯಾರಿಗೆ ಈವನ್ ಅನ್ಸುತ್ತೋ ಅವ್ರಿಗೆ ಆಡ್ ಆಗ್ಬಿಟ್ಟಿದೆ, ಯಾರಿಗೆ ಆಡ್ ಅನ್ಸುತ್ತೋ ಅವ್ರಿಗೆ ಈವನ್ ಆಗ್ಬಿಟ್ಟಿದೆ. ನೆವರ್ ಮೈಂಡ್, ಅಟ್ಲೀಸ್ಟ್ ಒಬ್ರಿಗೆ ಗಿಫ್ಟ್ ಅನ್ನ ಸಿಕ್ಕಿದೆ. ಬಟ್ ಚಮ್ ಸಿಕ್ದವರು ಖುಷಿಯಾಗಿದ್ದಾರೆ. ನಮ್ಮ ಮುಂದಿನ ಸೆಗ್ಮೆಂಟ್ ಹೋಗೋಕ್ಕಿಂತ ಮುಂಚೆ ನಾವು ತಗೊಳ್ಳೋಣ ಒಂದು ಪುಟ್ಟ ವಿರಾಮ. ಪ್ಲೀಸ್ ಕಮ್ ಬ್ಯಾಕ್ ಆಫ್ಟರ್ ಅ ಶಾರ್ಟ್ ವಿರಾಮ. ಚಂದನ, ನಿಮ್ಗೆ 2 ಸ್ಟೆಪ್ ನಂಗೆ ತುಂಬಾ ಇಷ್ಟ ಆಯ್ತಪ್ಪ. ಯಾವ್ದು? ಮಸಾಲೆ ಇಟ್ಟೆ ಅದು, ಮತ್ತೆ ಇದು. ದಿಸ್ ಕ್ರೆಡಿಟ್ ಗೋಸ್ ಟು ಮೈ ಹಸ್ಬೆಂಡ್. ಯಾಕೆ? ಅವರೇ ಹೇಳ್ಕೊಟ್ಟಿರೋದು. ಇಟ್ಸ್ ರಿಯಲಿ ನೈಸ್. ನಾನು ಜೋಶ್ ಅಂತ ಹೇಳಿದ ತರ ನಿಜವಾಗ್ಲೂ ಅದೆಲ್ಲ ನಿಮ್ಮನ್ನ ಸೋ ಮಚ್ ಫಾರ್ ರೆಸ್ಪೆಕ್ಟಿಂಗ್ ನಮ್ಮ ವರ್ಡ್ಸ್ ನ. ಓಕೆ ವೀಕ್ಷಕರೇ, ನಮ್ಮ 3ನೇ ಕಂಟೆಸ್ಟೆಂಟ್ ರೆಡಿ ಇದ್ದಾರೆ. ವೆಲ್ಕಮ್ ಬ್ಯಾಕ್ ಟು ನಾನೇ. ವೀಕ್ಷಕರೇ, ನಮ್ಮ ಮೊದಲನೇ ರೌಂಡ್ ಫ್ಯಾಮಿಲಿ ಕೋರ್ಟ್. ನಮ್ಮ ಫಸ್ಟ್ ಕಂಟೆಸ್ಟೆಂಟ್ಗೆ ನಮ್ಮ ಫಸ್ಟ್ ಅಂದ್ರೆ ಒಂದೇ ಕ್ವೆಶ್ಚನ್. ಆತರದ ಗುಣ ಯಾರು? ಓಕೆ, ಕೇಳೋಣ, ಅವ್ರಿಗೆ ಕೇಳೋಣ. ಇಫ್ ದಟ್ಸ್ ರೈಟ್ ದೆನ್ ಯು ವಿಲ್ ಬಿ ರೈಟ್. ಎನಿವೇಸ್, ಯು ಗಾಟ್ ಯುವರ್ ಕ್ವೆಶ್ಚನ್ ರೈಟ್. ಥ್ಯಾಂಕ್ ಯು. ಮ್ಯಾರೇಜ್ಗೆ ಒಂದು ಬೆಲೆ ಸಿಕ್ತೀಗ. ಎನಿವೇಸ್, ಚಂದನಾ ರೆಡಿ? ವೆರಿ ನೈಸ್. ಬ್ಯಾಡ್, ಐ ವಾಸ್ ರಿಯಲಿ ಡೌಟಿಂಗ್. ನನಗೆ ಡೌಟ್ ಇತ್ತು, ನಿಜವಾಗ್ಲೂ ಕರೆಕ್ಟ್. ನಿಜವಾಗ್ಲೂ. ಎನಿವೇಸ್, ವೆರಿ ಗುಡ್. ಬೋತ್ ಹ್ಯಾವ್ ಆನ್ಸರ್ಡ್ ರೈಟ್ಲಿ. ಇಲ್ಲಿ ಪ್ರಶ್ನೆ ಏನಪ್ಪಾ ಅಂದ್ರೆ, ನೀವು ಟಾಮ್ ಅಂಡ್ ಜೆರಿ ನೋಡಿರ್ತೀರಾ, ಕಿತ್ತಾಡ್ತಾರೆ ಅವರು, ಎಷ್ಟು ಜಗಳ ಮಾಡ್ತಾರೆ. ನಿಮ್ಮ ಇಬ್ಬರಲ್ಲಿ, ನಿಮ್ ಮಧ್ಯದಲ್ಲಿ ಹಾಗೂ ನಿಮ್ಮ ಹಸ್ಬೆಂಡ್ ಮಧ್ಯದಲ್ಲಿ ಯಾರಪ್ಪ ಟಾಮ್, ಯಾರ್ ಜೆರಿ? ಹೇಳ್ತಾರಲ್ಲ ತುಂಬಾ ಟಾಮ್ ಜೆರಿನಾ? ಫೈನ್, ಅವ್ರಿಗೆ ಕೇಳ್ಬಿಡೋಣ. ಫೈನ್, ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಆನ್ಸರ್. Okay, thank you. Never mind, let's move on to our last contestants. ಭಯ ಇದೆಯಾ? ಓಕೆ, ನಿಮ್ ಪ್ರಶ್ನೆ, ನಿಮ್ಮಮ್ಮ ನಿಮ್ಮಲ್ಲಿ ಇರೋ ಯಾವ ಗುಣನ ತುಂಬಾ ಹೆಮ್ಮೆಯಿಂದ ಹೇಳ್ಕೊಂತಾರೆ? ಕೊಟ್ರೆ ಕೊಡಿ, ಇಲ್ಲ ನಾನ್ ಕೆಲ್ಸಕ್ಕೆ ಹೋಗ್ತೀನಿ, ನನ್ನೆಲ್ಲ ಆಸೆ ನಾನ್ ಪೂರೈಸ್ಕೊಂತೀನಿ. ಅದನ್ನ ನಮ್ಮಮ್ಮ ಸೆಲೆಕ್ಟ್ ಚೆಕ್ ವಿತ್ ಹಿಮ್. ಓಕೆ, ಎನಿವೇಸ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಥ್ಯಾಂಕ್ಸ್ ಫಾರ್ ದಿ ಆನ್ಸರ್. ನಿಮ್ಮ ಪ್ರಶ್ನೆಗೆ ಉತ್ತರ ತಪ್ಪು. ಇಬ್ರು ಪ್ರಶ್ನೆಗೆ ಉತ್ತರ ತಪ್ಪು ಕೊಟ್ಟಿದ್ದೀರಾ. ವೀಕ್ಷಕರೇ, ನೋಡಿದ್ರಲ್ಲ, ನಮ್ಮ ಫ್ಯಾಮಿಲಿ ಕೋರ್ಟ್ ರೌಂಡ್ ಅಲ್ಲಿ ಎಲ್ರು ಆಲ್ಮೋಸ್ಟ್ ಬ್ಯಾಲೆನ್ಸ್ ಆಗಿ ಆನ್ಸರ್ ಮಾಡಿದ್ರಪ್ಪ. ಖುಷಿ, ದುಃಖ, ಜಗಳ ಎಲ್ಲ ಈಕ್ವಲ್ ಆಗಿರ್ಬೇಕಂತೆ, ಯಾವ್ದು ಜಾಸ್ತಿ ಕೆಳಗೆ ಹೋಗ್ಬಾರ್ದಂತೆ. ನಾನು ಅದೇ ಕೇಳ್ಕೊಳ್ಳೋದು. ಈಕ್ವಲ್ ಆಗಿದ್ರೆ ಫ್ಯಾಮಿಲಿ ಸೂಪರ್ ಆಗಿ. ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ರಿ. ಆದಷ್ಟು ನಿಮ್ ಎಫರ್ಟ್ಸ್ ಹಾಕಿದ್ರಿ. ಇಟ್ ವಾಸ್ ನಾಟ್ ಟೂ ಎನರ್ಜೆಟಿಕ್. 4ನೇ ಕಂಟೆಸ್ಟೆಂಟ್, ಐ ವಿಲ್ ಡೂ ಇಟ್. ನಾನು ಸಕ್ಕದಾಗಿ ಡಾನ್ಸ್ ಮಾಡ್ತೀನಿ ಅಂತ ಸೌಭಾಗ್ಯ ಅವರು ರೆಡಿ. ನೋಡಿದ್ರಲ್ಲ, ನಮ್ಮ ಈ ಕೊನೆ ಕಂಟೆಸ್ಟೆಂಟ್ ತುಂಬಾ ಚೆನ್ನಾಗಿ ಡಾನ್ಸ್